ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೂರ್ಣಗೊಂಡ ಎಸ್ಎಲ್ಸಿ ಪರೀಕ್ಷೆ. ಏಪ್ರಿಲ್ 16ರಂದು ಮೌಲ್ಯಮಾಪನ ಪ್ರಾರಂಭ. ಫಲಿತಾಂಶ ಪ್ರಕಟಣೆ ವಿಳಂಬವಾಗುವ ಸಾಧ್ಯತೆ. ಮಲಯಾಳ ಭಾಷಾ ಮಸೂದೆಯನ್ನು ವಿರೋಧಿಸಿ ಕಾಸರಗೋಡಿನ ಕನ್ನಡ ಭವನದಲ್ಲಿ ಕಾಸರಗೋಡಿನ ಕನ್ನಡಿಗರ ಪ್ರತಿಭಟನೆ. ಗಡಿನಾಡು ಕಾಸರಗೋಡಿನ ಕನ್ನಡಿಗರ ಹಕ್ಕು ಸವಲತ್ತುಗಳನ್ನು ಕಸಿದರೆ ಉಗ್ರ ಹೋರಾಟ ನಡೆಯುವುದಾಗಿ ಡಾಕ್ಟರ್ ವಾಮನರಾವ್ ಬೇಕಲ್ ಹೇಳಿಕೆ. ಮಂಗಳೂರಿನಲ್ಲಿ ನಡೆದ ಹ್ಯಾರಿಸ್ ಹುಸೇನ್ ಹತ್ಯೆಯ ಆರೋಪಿಗಳನ್ನು ಬಂಧಿಸಲು ಪೊಲೀಸರಿಂದ ವಿಶೇಷ ತಂಡದ ರಚನೆ. ಆರೋಪಿಗಳು ಬೆಂಗಳೂರಿಗೆ ಪರಾರಿಯಾಗಿದ್ದಾರೆ ಎನ್ನುವ ಸೂಚನೆ. ಕೊಲೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಎಂದು ಆರಂಭಿಕ ನಿಗಮನ. ಮದುವೆ ಸಮಾರಂಭದಲ್ಲಿ ಪಟಾಕಿ ಸಿಡಿಸಿದ ಕಿಡಿಯಿಂದ ಚಪ್ಪರಕ್ಕೆ ಬೆಂಕಿ ಹೊತ್ತಿಕೊಂಡ ಘಟನೆ. ಸ್ಥಳೀಯರ ನೆರವಿನಿಂದ ತಪ್ಪಿದ ಭಾರೀ ದುರಂತ. 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 15,000 ರೂಪಾಯಿ ದಂಡ. ಹೊಸದುರ್ಗದ ಪೋಕ್ಸೋ ವಿಶೇಷ ನ್ಯಾಯಾಲಯವು ತಾಯ್ನೂರು ಮನ್ನಾಲ ನಿವಾಸಿ ಜಾನ್ ಎಂಕೆ ಎಂಬಾತನಿಗೆ ಶಿಕ್ಷಾ ವಿಧಿ. ವಾರ್ತೆಗಳು ವಿವರವಾಗಿ. ರಾಜ್ಯದಲ್ಲಿ ಎಸ್ಎಲ್ಸಿ ಪರೀಕ್ಷೆ ಅಂತಿಮಗೊಂಡಿದೆ. ಏಪ್ರಿಲ್ 16ರಂದು ಮೌಲ್ಯಮಾಪನ ಪ್ರಾರಂಭವಾಗಲಿದೆ. ಆದರೆ ಫಲಿತಾಂಶ ಪ್ರಕಟಣೆ ವಿಳಂಬವಾಗುವ ಸಾಧ್ಯತೆಗಳಿವೆ. ತಿಂಗಳ ಕಾಲದ ಪರೀಕ್ಷಾ ತಯಾರಿ ಹಾಗೂ ಪರೀಕ್ಷಾ ಒತ್ತಡಕ್ಕೆ ಇನ್ನು ವಿರಾಮ. ರಾಜ್ಯದಾದ್ಯಂತ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮುಗಿದಿವೆ. ವಿವಿಧ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗಳಿಂದ ನಗುತ್ತಾ ಅಳುತ್ತಾ ಹೊರಬರುವ ಭಾವನಾತ್ಮಕ ದೃಶ್ಯಗಳು ಕಂಡುಬಂದವು. ಒಂದೆಡೆ ಆತ್ಮೀಯ ಸ್ನೇಹಿತರನ್ನು ಅಗಲುವ ದುಃಖವಿದ್ದರೆ, ಇನ್ನೊಂದೆಡೆ ಪರೀಕ್ಷೆ ಮುಗಿದು ಮುಂಬರುವ 2 ತಿಂಗಳ ರಜೆಯನ್ನು ಸಂಭ್ರಮದಿಂದ ಆಚರಿಸಲು ಉತ್ಸುಕರಾಗಿದ್ದಾರೆ. ವಿದ್ಯಾರ್ಥಿಗಳು ಪರಸ್ಪರ ಅಂಗಿಗಳ ಮೇಲೆ ಬಣ್ಣಗಳನ್ನು ಎರಚಿಕೊಂಡು ಆಟೋಗ್ರಾಫ್ಗಳಲ್ಲಿ ಮನದಾಳ ಸಾಲುಗಳನ್ನು ಬರೆಯುವ ಮೂಲಕ ವಿದಾಯ ಹೇಳಿದರು. ಆಧುನಿಕ ಯುಗದಲ್ಲಿಯೂ ಸಹ ಸಾಮಾನ್ಯ വിധാനಗಳು ബദലാകില്ല ಎಂಬುದನ್ನು ನೆನಪಿಸುತ್ತವೆ ಅನೇಕ ಶಾಲೆಗಳ ಕಂಡುಬಂದ ദൃശ്യಗಳು. കുഴപ്പമൊന്നും ഉണ്ടായില്ല. നല്ല എക്സാം ആയിരുന്നു. ചില എക്സാംസ് കുറച്ചൊരു ബുദ്ധിമുട്ടായിരുന്നു. എന്നാലും കുഴപ്പമുണ്ടായിരുന്നില്ല. ഇപ്പോൾ കുട്ടികളെ നിങ്ങൾ കൂട്ടുകാരൊക്കെ വേർപിരിയുന്ന ഒരു സാഹചര്യമാണല്ലോ, അതിനെക്കുറിച്ച് എന്താണ് പറയുന്നത്? സങ്കടമുണ്ട്. കുറച്ച് പേരെ പിന്നെയും ഇനിയും കാണുന്നു തോന്നുന്നു. വിഷമമാണ്. എങ്ങനെയുണ്ടായിരുന്നു പൊതുവെ പരീക്ഷകളെ? മുമ്പത്തുള്ള ടേമിനേക്കാളും SLC ലാസ്റ്റ് എക്സാം എളുപ്പമായിരുന്നു. കുറച്ചുകൂടെ ചെറിയ 2 സബ്ജക്റ്റ് മാത്രം ടഫ് ഉണ്ടായിരുന്നു. കൂട്ടുകാരെല്ലാം ഇനിയിപ്പോൾ കാണും. വിഷമമുണ്ട്. ഇനി എല്ലാവരും ഒരു ക്ലാസ്സിൽ ഇനി ഉണ്ടാവില്ല, അങ്ങനെ ഒരേ യൂണിഫോമിൽ ഉണ്ടാവില്ല. അതിൽ ഇടയ്ക്കിടയ്ക്ക് കാണാൻ പറ്റും. വീട് അടുത്തടുത്താണെന്നുള്ളത്. എങ്ങനെയുണ്ടായിരുന്നു പരീക്ഷ? എങ്ങനെയുണ്ടായിരുന്നു? ചില എക്സാം എല്ലാം കുഴപ്പമില്ല, ഈസി ആയിരുന്നു. അത്ര ടഫില്ല, മുമ്പത്തിനാട്ടി കുറച്ച് ഈസി ആയിട്ട് തോന്നി. ഇനിയിപ്പോൾ അവധിക്കാലത്തിലേക്ക് പോവുകയാണല്ലോ, അപ്പോൾ ഇനി കൂട്ടുകാരെ കാണുവാൻ വേണ്ടി സാധിക്കില്ല. അപ്പോൾ എന്താണ് പറയാനുള്ളത്? വിഷമമുണ്ട്. ഇവരുടെ വിട്ടു വരുന്നതിന് വീട് അടുത്തടുത്തായതുകൊണ്ട് പോയി കാണും. അങ്ങോട്ട് പൊതുവെ എങ്ങനെയാണ് പരീക്ഷകളെല്ലാം എങ്ങനെയുണ്ടായിരുന്നു? ചിലതൊക്കെ ഇപ്പം, ചിലത് ഇച്ചിരി ടഫ് ഉണ്ടായിരുന്നു. 2-3 സബ്ജക്റ്റ്. എങ്ങനെ പ്രതീക്ഷകൾ എങ്ങനെയാണ് ഇത്തവണ പരീക്ഷയിൽ? കിട്ടും തന്നെയാണ്. ഫുൾ എ പ്ലസ് കിട്ടും തന്നെയാണ് പ്രതീക്ഷ. ടഫായെങ്കിൽ നമ്മളെല്ലാം എഴുതിയിട്ടുണ്ട്. പ്രതീക്ഷയുണ്ട് ഫുൾ എ പ്ലസ്. എന്നാലും വലിയൊരു അവധിക്കാലം വരുവാൻ വേണ്ടി പോവുകയാണ്. അപ്പോൾ ഈ ദിവസങ്ങൾ എങ്ങനെ മുന്നോട്ട് കൊണ്ടുപോകാനാണ്? ദിവസങ്ങൾ നമ്മൾ പുറത്തൊക്കെ പോവുക, അങ്ങനെ കൂട്ടുകാരെ പറ്റുമെങ്കിൽ വീട്ടിൽ പോയി കാണും, അങ്ങനെയൊക്കെ. അധ്യാപകരെല്ലാം മിസ് ചെയ്യില്ല, അവരോട് എന്താണ് പറയാനുള്ളത്? ആദ്യം ഈ സ്കൂളിൽ ചേർന്നതിൽ റിഗ്രറ്റ് ഉണ്ടായിരുന്നു. പക്ഷേ ഇവിടുത്തെ ടീച്ചേഴ്സായിട്ട് പിന്നെ കമ്പനിയായപ്പോൾ നല്ല ടീച്ചേഴ്സ്, പിന്നെ ഇവരെ വിട്ടുപോകാനായിട്ട് തോന്നിയില്ല. കൂട്ടുകാരോട് എന്താണ് പറയാനുള്ളത്? കൂട്ടുകാരോട് ഇനിയും കാണാം. അടുത്ത സ്കൂളിൽ ഇനി +1 ചേരുമ്പോൾ അവിടെ ഉണ്ടാവുമെങ്കിൽ അവിടെ നമുക്ക് ഒരുമിച്ച് പിന്നെ നിൽക്കാം. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಲಯಾಳ ಭಾಷಾ ಮಸೂದೆಯನ್ನು ವಿರೋಧಿಸಿ ಕಾಸರಗೋಡಿನ ಕನ್ನಡ ಭವನದಲ್ಲಿ ಕಾಸರಗೋಡಿನ ಕನ್ನಡಿಗರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ಘಾಟಿಸಿ ಗಡಿನಾಡು ಕಾಸರಗೋಡಿನ ಕನ್ನಡಿಗರ ಹಕ್ಕು ಸವಲತ್ತುಗಳನ್ನು ಕಸಿದರೆ ಉಗ್ರ ಹೋರಾಟ ನಡೆಯುವುದಾಗಿ ಡಾಕ್ಟರ್ ವಾಮನರಾವ್ ಬೇಕಲ್ ಹೇಳಿದರು. ಕೇರಳ ಸರ್ಕಾರದ ಮಲಯಾಳ ಭಾಷಾ ಮಸೂದೆಯು ಕಾಸರಗೋಡಿನ ಕನ್ನಡಿಗರ ಹಿತಕ್ಕೆ ಮಾರಕವಾದುದು. 1ರಿಂದ 10ನೇ ತರಗತಿಯ ತನಕ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಗೊಳಿಸುವ ಪ್ರಸ್ತಾಪದಿಂದ ಕಾಸರಗೋಡಿನ ಭಾಷಾ ಅಲ್ಪಸಂಖ್ಯಾತ ಪ್ರದೇಶವನ್ನು ಹೊರತುಪಡಿಸಬೇಕು.
ಗಡಿನಾಡಿನಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಮಲಯಾಳ ಕಡ್ಡಾಯಗೊಳಿಸುವುದು ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕುಗಳನ್ನು ಕಸಿಯುವುದಕ್ಕೆ ಸಮಾನವಾಗಿದೆ. ಗಡಿನಾಡು ಕಾಸರಗೋಡಿನ ಕನ್ನಡಿಗರ ಹಕ್ಕು ಸವಲತ್ತುಗಳನ್ನು ಕಸಿದರೆ ಉಗ್ರ ಹೋರಾಟ ನಡೆಯುವುದೆಂದು ಕನ್ನಡ ಭವನ ಮತ್ತು ಗ್ರಂಥಾಲಯದ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ವಾಮನರಾವ್ ಬೇಕಲ್ ಹೇಳಿದರು. ಮಲಯಾಳ ಭಾಷಾ ಮಸೂದೆಯ ವಿರುದ್ಧ ಕಾಸರಗೋಡಿನ ಕನ್ನಡ ಭವನದಲ್ಲಿ ನಡೆದ ಕನ್ನಡಿಗರ ಪ್ರತಿಭಟನಾ ಸಭೆಯನ್ನು ಕನ್ನಡ ಧ್ವಜ ಹಾರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೊಡಿ ಅಧ್ಯಕ್ಷತೆ ವಹಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಅಧ್ಯಕ್ಷ ಸುಕೇಶ್ ಎ, ಅಧಿಕೃತ ವಕ್ತಾರ ಬಾಬು, ನೌಕರರ ಸಂಘದ ಮಾಜಿ ಅಧ್ಯಕ್ಷ ಜಯನಾರಾಯಣ ತಾಯ್ನೂರು, ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯಕಟ್ಟೆ, ಗಮಕ ಕಲಾ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ತೆಕ್ಕೆಕೆರೆ ಶಂಕರನಾರಾಯಣ ಭಟ್, ಧಾರ್ಮಿಕ ಮುಂದಾಳು ಕೆಎನ್ ವೆಂಕಟರಮಣ ಹೊಳ್ಳ, ನಿವೃತ್ತ ಮುಖ್ಯ ಶಿಕ್ಷಕ ಸತೀಶ್ ಮಾಸ್ಟರ್, ನುಳ್ಳಿಪ್ಪಾಡಿ ನೇತಾಜಿ ರೆಸಿಡೆನ್ಸಿ ಅಧ್ಯಕ್ಷ ಶಶಿಕಾಂತ ಶೆಟ್ಟಿ, ಧೂಮವತಿ ದೇವಸ್ಥಾನದ ಮುಕ್ತೇಸರ ಗೋಪಾಲ ಶೆಟ್ಟಿ, ಮಾಜಿ ನಗರಸಭಾ ಸದಸ್ಯ ಶಂಕರ ಜೆಪಿ ನಗರ, ನಗರಸಭಾ ಸದಸ್ಯರಾದ ಸುಧಾರಾಣಿ ಅಣಗೂರು, ಶ್ರುತಿ ವಿಕಾಸ್, ದಿವ್ಯಾ ಸಂದೀಪ್, ಕಾಸರಗೋಡು ಜಿಲ್ಲಾ ಮರ್ಚೆಂಟ್ ಮಹಿಳಾ ವಿಂಗ್ ಅಧ್ಯಕ್ಷೆ ಆಶಾ ರಾಧಾಕೃಷ್ಣ, ರಾಮರಾಜ ಕ್ಷತ್ರಿಯ ಜಿಲ್ಲಾ ಸಂಘದ ಅಧ್ಯಕ್ಷ ಪ್ರದೀಪ್ ಬೇಕಲ್, ರಾಜೇಶ್ ಕೋಟೆಕಣಿ, ಶಶಿಕಲಾ ಟೀಚರ್ ಕುಂಬಳೆ ಮೊದಲಾದವರು ಮಲಯಾಳ ಭಾಷಾ ಮಸೂದೆಯ ಸಾಧಕ ಬಾಧಕಗಳ ಕುರಿತು ಮತ್ತು ಕನ್ನಡಿಗರು ಕೈಗೊಳ್ಳಬೇಕಾದ ಪ್ರತಿಭಟನಾ ಕ್ರಮಗಳ ಕುರಿತು ಮಾತನಾಡಿದರು. ಗುರುರಾಜ್, ಉಷಾ ಕಿರಣ್, ಮೋಕ್ಷ ಮೊದಲಾದವರು ಕನ್ನಡ ಗೀತೆಗಳ ಗಾಯನ ನಡೆಸಿಕೊಟ್ಟರು. ಕನ್ನಡ ಭವನದ ಕೋಶಾಧಿಕಾರಿ ಸಂಧ್ಯಾರಾಣಿ ಟೀಚರ್ ಸ್ವಾಗತಿಸಿ ಕಾರ್ಯದರ್ಶಿ ವಸಂತ ಕೆರೆಮನೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರಿನಲ್ಲಿ ನಡೆದ ಹ್ಯಾರಿಸ್ ಹುಸೇನ್ ಎಂಬ ಟ್ಯಾಬ್ಲೆಟ್ ಹುಸೇನ್ ಹತ್ಯೆಯ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ವಿಶೇಷ ತಂಡವನ್ನು ರಚಿಸಿದ್ದಾರೆ. ಆರೋಪಿಗಳು ಇನೋವಾ ಕಾರಿನಲ್ಲಿ ಬಂದು ಕೊಲೆ ಮಾಡಿದ ಬಳಿಕ ವಾಹನವನ್ನು ಬಿಟ್ಟು ಆಟೋ ರಿಕ್ಷಾದಲ್ಲಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಆರೋಪಿಗಳು ಬೆಂಗಳೂರಿಗೆ ಪರಾರಿಯಾಗಿದ್ದಾರೆ ಎನ್ನಲಾಗುತ್ತಿದೆ. ಮೃತ ಹ್ಯಾರಿಸ್ ಬಂದರು ಪೊಲೀಸ್ ಠಾಣೆಯ ರೌಡಿ ಪಟ್ಟಿಯಲ್ಲಿದ್ದರು. ಕೊಲೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಮಂಗಳೂರಿನಲ್ಲಿ ನಡೆದ ಹ್ಯಾರಿಸ್ ಹುಸೇನ್ ಎಂಬ ಟ್ಯಾಬ್ಲೆಟ್ ಹುಸೇನ್ ಹತ್ಯೆ ಪ್ರಕರಣದ ತನಿಖೆಗೆ ವಿಶೇಷ ತಂಡ ರಚಿಸಲಾಗಿದೆ. ತನಿಖಾ ತಂಡಕ್ಕೆ ಶಂಕಿತರ ಬಗ್ಗೆ ಸ್ಪಷ್ಟ ಸುಳಿವುಗಳು ಲಭಿಸಿವೆ. ವೈಯಕ್ತಿಕ ದ್ವೇಷವೇ ಕೊಲೆಗೆ ಕಾರಣ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊಲೆಗಾರ ಗ್ಯಾಂಗ್ ಬಾಡಿಗೆ ವಾಹನದಲ್ಲಿ ಬಂದು ಕೊಲೆ ನಡೆದಿದೆ ಎನ್ನಲಾಗಿದೆ. ಬಳಿಕ ಆ ವಾಹನವು ಬಂಟ್ವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದೆ. ಕೊಲೆಗೆ ಇದು ಆರೋಪಿಗಳು ಆಟೋ ರಿಕ್ಷಾದಲ್ಲಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಆರೋಪಿಗಳು ಬೆಂಗಳೂರಿಗೆ ಪರಾರಿಯಾಗಿರುವ ಸೂಚನೆಗಳು ಲಭಿಸಿವೆ. ಅವರ ಪತ್ತೆಗೆ ಶೋಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ. ಶುಕ್ರವಾರ ಮುಂಜಾನೆ ತೊಕ್ಕೊಟ್ಟು ಫ್ಲೈ ಮೇಲ್ಸೇತುವೆ ಬಳಿ ಕುದ್ರೋಲಿ ನಿವಾಸಿಯು ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದ ಆರೀಸ್ ಕ್ರೂರವಾಗಿ ಕೊಲ್ಲಲ್ಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಬಂದರು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ರೌಡಿ ಪಟ್ಟಿಯಲ್ಲಿ ಆರೀಸ್ ಹೆಸರು ದಾಖಲಾಗಿತ್ತು. ಮೇಲ್ಸೇತುವೆ ಬಳಿ ಆರೋಪಿಯ ಬೈಕ್ ತಡೆದು ಕೊಲೆ ನಡೆಸಲಾಗಿದೆ. ಮಂಗಳೂರಿನ ಮೀನು ವ್ಯಾಪಾರಿ ಆರಿಫ್ ಹುಸೇನ್ ಖಾಯಂ ಅಪರಾಧಿ ಎಂದು ಪೊಲೀಸರು ತಿಳಿಸಿದ್ದಾರೆ. 1998ರಿಂದ 2021ರವರೆಗೆ ಬಂದರಿನ ಬಾರ್ಕೆಯಲ್ಲಿ ಹಾಗೂ ಇತ್ತೀಚೆಗೆ 2021ರಲ್ಲಿ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೊಲೆಯತ್ನ ಸೇರಿದಂತೆ 9 ಪ್ರಕರಣಗಳು ಹ್ಯಾರಿಸ್ ವಿರುದ್ಧ ದಾಖಲಾಗಿವೆ. 2022 ಮೇ 24ರಂದು ಉಚ್ಚಿಲದ ಮುಳ್ಳುಗುಡ್ಡೆಯಲ್ಲಿ ಹಾರಿವ್ ಮೇಲೆ ತೊಪ್ಪಿ ನೌಫಲ್ ನೇತೃತ್ವದ ಗುಂಪು ದಾಳಿ ಮಾಡಿತು. ಅಂದು ಅದೃಷ್ಟವಶಾತ್ ಪಾರಾಗಿದ್ದರು. ನವೆಂಬರ್ 2025ರಲ್ಲಿ ಕಾಸರಗೋಡಿನ ಉಪ್ಪಳ ರೈಲ್ವೆ ಗೇಟ್ ಬಳಿ ಟೊಪ್ಪಿ ನೌಫಲ್ ಶವವಾಗಿ ಪತ್ತೆಯಾಗಿದ್ದರು. ಆರಂಭದಲ್ಲಿ ಕೊಲೆ ಎಂದು ಶಂಕಿಸಲಾಗಿದ್ದರು. ಮಂಜೇಶ್ವರ ಪೊಲೀಸರು ಬಳಿಕ ಇದನ್ನು ರೈಲ್ವೆ ಅಪಘಾತ ಎಂದು ದಾಖಲಿಸಿ ಪ್ರಕರಣವನ್ನು ಕೊನೆಗೊಳಿಸಿದರು. ನೌಫಲ್ ಸಾವಿನ ಕುರಿತು ಅವರ ಕುಟುಂಬ ಹಾಗೂ ಸ್ನೇಹಿತರು ಈ ಹಿಂದೆಯೇ ಇದರ ವಿರುದ್ಧ ಧ್ವನಿ ಎತ್ತಿದ್ದರು. ನೌಫಲ್ ಅವರ ನಿಧನಕ್ಕೆ ಆರಿಫ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತೋಷ ವ್ಯಕ್ತಪಡಿಸಿ ಪೋಸ್ಟ್ ಹಾಕಿದ್ದರು. ಈ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನ ತಂದೆಯೊಂದಿಗೆ ಬಂದರಿನಲ್ಲಿ ವಾಗ್ವಾದ ನಡೆದಿತ್ತು ಎಂಬ ಮಾಹಿತಿಯೂ ಇದೆ. ಇದು ಕೊಲೆಗೆ ಕಾರಣವಾಯಿತೆ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಉಳ್ಳಾಲ, ಸುರತ್ಕಲ್, ವಾಮಂಜೂರು ಹಾಗೂ ಬಂಟ್ವಾಳದ 6 ಜನರ ತಂಡ ಈ ಕೊಲೆ ಮಾಡಿದೆ ಎಂದು ಸೂಚನೆ ಲಭಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದುವೆ ಸಮಾರಂಭದಲ್ಲಿ ಪಟಾಕಿ ಸಿಡಿಸಿದ ಕಿಡಿಯಿಂದ ಚಪ್ಪರಕ್ಕೆ ಬೆಂಕಿ ಹೊತ್ತಿಕೊಂಡ ಘಟನೆಯೊಂದು ಸಂಭವಿಸಿದೆ. ಬೇಕಲ್ ಮಿತ್ತಲ್ ಮವಲ್ನಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿರುವುದು. ಸ್ಥಳೀಯರ ನೆರವಿನಿಂದ ಬೆಂಕಿಯನ್ನು ಆದಷ್ಟು ಬೇಗ ನಂದಿಸಲಾಯಿತು.
ಮದುವೆ ಸಮಾರಂಭದಲ್ಲಿ ಪಟಾಕಿ ಸಿಡಿಸಿದ ಕಿಡಿಯಿಂದಾಗಿ ಚಪ್ಪರಕ್ಕೆ ಬೆಂಕಿ ಹೊತ್ತಿಕೊಂಡು ಅವಘಡವೊಂದು ನಡೆದಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವುದು. ಬೇಕಲ್ ಮಿತ್ತಲ್ ಮವ್ವಲ್ನ ಮದುವೆ ಸಮಾರಂಭದ ಚಪ್ಪರಕ್ಕಾಗಿದೆ ಬೆಂಕಿ ಹೊತ್ತಿಕೊಂಡಿರುವುದು. ಚಪ್ಪರದ ಕೆಳಗೆ ನೂರಾರು ಜನರು ಕುಳಿತುಕೊಂಡಿದ್ದರು. ಹೊರಗೆ ಸಿಡಿದ ಪಟಾಕಿಗಳಿಂದ ಬಂದ ಕಿಡಿ ಚಪ್ಪರಕ್ಕೆ ಬಿದ್ದು ಹರಡಿಕೊಂಡಿತ್ತು. ನೆರೆದಿದ್ದ ಸ್ಥಳೀಯರು ವೇಗವಾಗಿ ನಂದಿಸಲು ಧಾವಿಸಿದ ಕಾರಣ ದೊಡ್ಡ ದುರಂತ ತಪ್ಪಿತು. ಔತಣಕೂಟಕ್ಕೆ ಆಗಮಿಸಿದ್ದ ವರನ ಕುಟುಂಬಸ್ಥರು ಸಿಡಿಸಿದ ಪಟಾಕಿಯ ಕಿಡಿಯಿಂದಾಗಿ ಚಪ್ಪರಕ್ಕೆ ಬೆಂಕಿ ಹೊತ್ತಿಕೊಂಡಿರುವುದು. ಬೆಂಕಿಯನ್ನು ಬೇಗನೆ ನಂದಿಸಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿಸಲಾಯಿತು. ನ್ಯೂಸ್ ಬ್ಯೂರೋ, ಬೇಕಲ್. ಕಾಸರಗೋಡು 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 15,000 ರೂಪಾಯಿ ದಂಡ ವಿಧಿಸಲಾಗಿದೆ. ಹೊಸದುರ್ಗ ಪೋಕ್ಸೋ ವಿಶೇಷ ನ್ಯಾಯಾಲಯವು ತಾಯ್ನೂರು ಮನ್ನಾಲದ ನಿವಾಸಿ ಜಾನ್ ಎಂಕೆ ಎಂಬಾತನಿಗೆ ಶಿಕ್ಷೆ ವಿಧಿಸಿರುವುದು. 9 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 7 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 15,000 ರೂಪಾಯಿ ದಂಡ ವಿಧಿಸಲಾಗಿದೆ. ಹೊಸದುರ್ಗದ ಪೋಕ್ಸೋ ವಿಶೇಷ ನ್ಯಾಯಾಲಯದ ಜಡ್ಜ್ PM ಸುರೇಶ್ ತಾಯ್ನೂರಿನ ಪಣೆಯಾರು ಕುನ್ನುವಿನ ಮನ್ನಾಲದ ನಿವಾಸಿ ಜಾನ್ ಎಂಕೆ ಎಂಬಾತನಿಗೆ ಶಿಕ್ಷೆ ವಿಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ 2024 ಜುಲೈ 21ರಂದು ನಡೆದಿತ್ತು. ಅಂಬಲತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುವ 9 ವರ್ಷದ ಬಾಲಕಿ ತನ್ನ ತಾಯಿಯೊಂದಿಗೆ ಹಸುವನ್ನು ಕಟ್ಟಲು ಹೋಗುತ್ತಿದ್ದಾಗ ಆರೋಪಿ ಬಾಲಕಿಯನ್ನು ದಾರಿಯಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದನು. ಬಾಲಕಿಯನ್ನು ವಾಪಸ್ಸು ಕರೆದುಕೊಂಡು ಬರಲು ಹೇಳಿದಾಗ ಆರೋಪಿಯು ಕರೆದುಕೊಂಡು ಬರುತ್ತಿರುವ ಮಧ್ಯೆ ದಾರಿಯಲ್ಲಿ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಪ್ರಕರಣ ದಾಖಲಾಗಿದೆ. ನ್ಯಾಯಾಲಯವು ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಿದೆ. ಅಂಬಲತರ ಪೊಲೀಸರು ದಾಖಲಿಸಿದ ಪ್ರಕರಣದಲ್ಲಿ ಅಂದಿನ ಬೇಕಲ್ DYSP ಮನೋಜ್ ವಿವಿ ಪ್ರಾಥಮಿಕ ತನಿಖೆ ನಡೆಸಿದ್ದರು. ಬಳಿಕ ಅಂದಿನ SMS DYSP ಪ್ರೇಮ್ ಸದನ್ ಕೆ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಆರೋಪಿ ಪಟ್ಟಿ ಸಲ್ಲಿಸಿದರು. ಪ್ರಾಸಿಕ್ಯೂಷನ್ ಪರವಾಗಿ ಹೊಸದುರ್ಗ ವಿಶೇಷ ಸಾರ್ವಜನಿಕ ಪ್ರಾಸಿಕ್ಯೂಟರ್ ಗಂಗಾಧರನ್ ಎ ವಾದ ಮಂಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾಮಾನ್ಯ ಸ್ಥಾನಗಳಲ್ಲಿ ಮಹಿಳೆಯರು ಸ್ಪರ್ಧಿಸುವುದರ ವಿರುದ್ಧ ವಕ್ಫ್ ಮಂಡಳಿ ಸದಸ್ಯ ಉಮರ್ ಫೈಸಿ ಮುಕ್ಕಂ ಹೇಳಿಕೆಯನ್ನು MA ಬೇಬಿ ತಿರಸ್ಕರಿಸಿದರು. ಮಹಿಳಾ ಸಮಾನತೆಗೆ ಹೊಂದಿಕೆಯಾಗದ ವಿಧಾನವು ಸ್ವೀಕರಿಸಲು ಸಾಧ್ಯವಿಲ್ಲ. ಅಂತಹ ಹೇಳಿಕೆಯನ್ನು CPM ಒಪ್ಪುವುದಿಲ್ಲ ಎಂದು MA ಬೇಬಿ ಹೇಳಿದರು. അദ്ദേഹം ആ പറഞ്ഞതിനോട് യാതൊരു യോജിപ്പും CPIM-നില്ല. ഗവൺമെൻറ്റുമായി ബന്ധപ്പെട്ട് വിവിധ ചുമതലകൾ വഹിക്കാൻ കമ്മിറ്റികളിലും മറ്റു ആളുകൾ നിയോഗിക്കുമ്പോൾ ആ ചുമതലകൾ നിർവഹിക്കാൻ അനുയോജ്യരും ചില വിഭാഗങ്ങൾക്ക് അവിടെ പ്രാതിനിധ്യം കൊടുക്കേണ്ടതുണ്ട്. അതെല്ലാം പരിഗണിച്ചിട്ട് വളരെ വിശാലമായ ഒരു സമീപനമാണ് LDF ഗവൺമെൻറ് പിന്തുടരുന്നത്. ഒരു ഇടുങ്ങിയ സമീപനമല്ല. പാർട്ടി നിലപാടുമായി ചേർന്ന് നിൽക്കുന്നവരെ മാത്രം ഇത്തരം ഉത്തരവാദിത്വങ്ങളുള്ള കമ്മിറ്റികൾ ഉൾപ്പെടുത്തുക എന്നുള്ളതല്ല പാർട്ടിയുടെ സമീപനം. ആ സമീപനത്തിലാണ് അദ്ദേഹത്തെ കൊണ്ടുവന്നത്. 2, അദ്ദേഹത്തിൻ്റെ നിലപാടിലുള്ള സ്ത്രീ തുല്യതയ്ക്ക് നിരക്കാത്ത സമീപനം. അതെൻ്റെ മാന്യ സുഹൃത്ത് ചൂണ്ടിക്കാണിച്ചത് ഞാൻ അംഗീകരിക്കുന്നു. പക്ഷേ ഈ സ്ത്രീ തുല്യത എന്നുള്ള ബോധം നമ്മുടെ സമൂഹത്തിൽ തന്നെ ഇല്ല. കേരള സമൂഹത്തിലില്ല, ഇന്ത്യൻ സമൂഹത്തിലില്ല, ലോക സമൂഹത്തിലില്ല. നിങ്ങൾ മാധ്യമപ്രവർത്തകർക്കിടയിൽ എത്ര സ്ത്രീകളുണ്ട്? അപ്പോൾ അവിടെ സ്ത്രീ പ്രാതിനിധ്യം അനുവാദത്തിലെടുക്കാൻ പറ്റുമോ എന്നുള്ള ചോദ്യം ഞാൻ അത് ശരിയാണ്. പക്ഷെ പുരുഷന്മാരെല്ലായിടത്തും ദൃശ്യരാണ്, അവരെല്ലായിടത്തും ഉണ്ടാവും. ഇക്കാര്യത്തിൽ കുറച്ച് ശ്രദ്ധിക്കുന്ന ഒരാളാണ് ഞാനെന്ന് ഞാൻ അവകാശപ്പെടുകയാണ്. അവകാശവാദങ്ങൾ ഉന്നയിക്കുന്ന ഒരാളല്ല ഞാൻ. അതൊരു ഇമ്മോഡസ്റ്റിയാണ് ഞാനെങ്ങനെയാണെന്നല്ല. പക്ഷേ ഇത് ലജ്ജയില്ലാതെ ഞാൻ അവകാശപ്പെടുകയാണ്. എവിടെയോ തൊട്ടടുത്ത ദിവസമാണ് എന്തോ പ്രകാശനത്തിൻ്റെ ഘട്ടം നോക്കിയപ്പോൾ മുൻനിരയിലുള്ള എല്ലാ ആണുങ്ങളാണ്. അപ്പം രണ്ടാമത്തെ നിരയിൽ സ്ത്രീകളിരിപ്പോൾ ഞാൻ പറഞ്ഞാൽ അവരിങ്ങോട്ട് ഇങ്ങോട്ട് മുമ്പോട്ട് പോകാം. എപ്പോഴും ഞാൻ ശ്രദ്ധിക്കാറുള്ളതാണ്. നിങ്ങളത് ശ്രദ്ധിച്ചിട്ടുണ്ടോ എന്ന് എനിക്ക് അറിഞ്ഞുകൂടാ. അതിൻ്റെ പേരിൽ വേണമെങ്കിൽ ആരോപണങ്ങളും ഉണ്ടാകാം എൻ്റെ നേരെ. ഇങ്ങനെ സ്ത്രീകൾക്ക് അവസരം കൊടുക്കാനും ഒക്കെ ഈ താല്പര്യം എടുക്കുന്നത് എന്തുകൊണ്ടാണ് എന്നുള്ളത് വേണമെങ്കിൽ വരാം. പക്ഷെ ഞാനത് ചോദിക്കട്ടെ, ഒന്ന് ചൊറിഞ്ഞു നോക്കിയാൽ പുരുഷാധിപത്യ പ്രവണത ഇല്ലാത്ത എത്ര പേരുണ്ട് നമ്മുടെ കൂട്ടത്തിൽ? അത് ഈ തെരഞ്ഞെടുപ്പിൻ്റെ നാളുകളിൽ വെളിപ്പെടുന്നില്ലേ? ഇടതുപക്ഷ ജനാധിപത്യ മുന്നണിയിൽ സ്ഥാനാർത്ഥികളുടെ കൂട്ടത്തിൽ 18 പേര് വനിതകളാണ്. UDF-ലോ 12 പേരേ ഉള്ളൂ, അല്ലേ?
ഇത്രയും പറഞ്ഞു കഴിഞ്ഞിട്ട് 18 പോരായിരുന്നു LDF. അതാണ് എൻ്റെ അഭിപ്രായം. പാർട്ടിയിൽ നിന്ന് കൂടുതൽ സ്ത്രീകളെ വനിതകളുടെ സ്ഥാനാർത്ഥികളാക്കി നിർത്തണമായിരുന്നു. ഇത്രയും പറഞ്ഞു കഴിഞ്ഞിട്ട് ഞാൻ നിങ്ങളോട് ചോദിക്കട്ടെ, ചെറുപ്പകാലം മുതൽ സംഘടനാ രാഷ്ട്രീയ പ്രവർത്തനങ്ങളിലും സമരങ്ങളിലും പങ്കെടുത്ത് ബ്ലോക്ക് പഞ്ചായത്തിൻ്റെ നേതൃത്വത്തിൽ വന്ന് മുനിസിപ്പാലിറ്റിയുടെ ചെയർപേഴ്സണൊക്കെ ആയ ഒരു വ്യക്തി ഈ തെരഞ്ഞെടുപ്പിൽ CPIMൻ്റെ സ്ഥാനാർത്ഥിയായി വന്നപ്പോൾ എല്ലാവരും കൂടെ ചേർന്ന് ആ വനിതാ പോരാളിയായ സ്ത്രീ സഖാവിനെ ഒരാളിൻ്റെ ഭാര്യയായിട്ടങ്ങ് വെട്ടിച്ചുരുക്കി. ഇത് നടന്നില്ലേ കേരളത്തിൽ? ഇപ്പോൾ നടന്നുകൊണ്ടിരിക്കുകയില്ലേ? എന്നാൽ വേറെ ചില പ്രവണതയുണ്ട്. ഒരാൾ മരിച്ചു പോവുകയോ മറ്റ് അസൗകര്യങ്ങൾ ഉണ്ടാവുകയോ ചെയ്യുമ്പം ഉടനെ അതുവരെ പൊതുപ്രവർത്തന രംഗത്തൊന്നും കണികണുക പോലും ചെയ്തിട്ടില്ലാത്ത വ്യക്തിയെ ഉയർത്തിക്കൊണ്ടുവന്ന് ഇന്നയാളിൻ്റെ ഭാര്യ അല്ലെങ്കിൽ ഇന്നയാളുടെ സഹോദരി, ഇന്നയാളുടെ മകൾ എന്ന് പറഞ്ഞുകൊണ്ട് നിർത്തുന്ന ഒരു പ്രവണതയുണ്ട്. പക്ഷെ അവിടെ ഞാൻ പറയും, അങ്ങനെയെങ്കിലും ചില സ്ത്രീകൾ വരുന്നുണ്ടല്ലോ പൊതുരംഗത്തേക്കെന്നേ ഞാൻ പറയുള്ളൂ. അപ്പം ഞാനൊരാളെ ഉദ്ദേശിച്ചിട്ടല്ല. എന്തായാലും അങ്ങനെയുള്ള കാറ്റഗറിയിൽ ഇപ്പോൾ തന്നെ ഒന്നിൽ കൂടുതൽ ആളുകൾ കേരളത്തിലുണ്ട് എന്നേ ഞാൻ പറയുന്നുള്ളൂ. വേറൊരാളെ ഞാൻ പറയുന്നു. അപ്പം ഞാൻ അവസാനം പറഞ്ഞത് എന്താ, അത് സുഹൃത്ത് കേട്ടില്ല. അങ്ങനെയാണെങ്കിൽ പോലും സ്ത്രീകൾ പൊതുരംഗത്തേക്ക് വന്നാൽ അതിനെ സ്വാഗതം ചെയ്യുന്നയാളാണ് ഞാൻ. കാരണം അത്രമാത്രം സ്ത്രീകൾ അദൃശ്യരായിക്കൊണ്ടിരിക്കുന്നു നമ്മുടെ സമൂഹത്തിൽ. അപ്പോൾ അതിനെതിരായി നമുക്ക് കൂട്ടായിട്ട് ಪ್ರವರ್ತಿക്കാം. ಕುಂಬಡಾಜೆ ಗ್ರಾಮದ ಪುರಾತನವಾದ ಪಾತೇರಿ ಶ್ರೀ ಶಂಕರನಾರಾಯಣ ಕ್ಷೇತ್ರ ಜೀರ್ಣೋದ್ಧಾರ ಕೆಲಸ ಭರದಿಂದ ಸಾಗುತ್ತಿದೆ. ಈ ಪ್ರಯುಕ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ಘಟಕದ ಶೌರ್ಯ ಸ್ವಯಂ ಸೇವಾ ತಂಡದಿಂದ ಕ್ಷೇತ್ರದಲ್ಲಿ ಶ್ರಮದಾನ ನಡೆಯಿತು. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅನೇಕ ಗಣ್ಯರು ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದರು. ಕಾಸರಗೋಡು ತಾಲೂಕು ಕುಂಬಡಾಜೆ ಗ್ರಾಮದ ಪುರಾತನವಾದ ಪಾತೇರಿ ಶ್ರೀ ಶಂಕರನಾರಾಯಣ ಕ್ಷೇತ್ರ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಊರ ಪರವೂರ ಭಕ್ತ ಜನರ ಸಹಕಾರದಿಂದ ಭರದಿಂದ ಸಾಗುತ್ತಿದೆ. ಊರಿನ ಮಾತೆಯರು ಹಾಗೂ ಮಹನೀಯರನ್ನೊಳಗೊಂಡ ಸ್ವಯಂ ಸೇವಕರು, ಸಮೀಪ ಪ್ರದೇಶದ ಸ್ವಯಂ ಸೇವಾ ಸಂಸ್ಥೆಗಳು ಕಳೆದ 3 ವಾರಗಳಿಂದ ಶ್ರಮದಾನದ ಮೂಲಕ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಾರ್ಚ್ 13 ಶುಕ್ರವಾರದಂದು ನಡೆದಂತಹ ಬೃಹತ್ ಶ್ರಮದಾನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣೆ ಘಟಕದ ಶೌರ್ಯ ಸ್ವಯಂ ಸೇವಾ ತಂಡವು, ಇದರ ಘಟಕದ ಪ್ರಮುಖ್ ಪದ್ಮನಾಭ, ಪಂಚಾಯತ್ ಸದಸ್ಯ ಕೊರಗಪ್ಪ ಬೆಳ್ಳಿಗೆ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಖಿಲೇಶ್ ನಗಮೊಗಂ ಎಂಬುವರ ನೇತೃತ್ವದಲ್ಲಿ ಊರ ಭಕ್ತರ ಜೊತೆಗೂಡಿ ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸದಲ್ಲಿ ಕೈಜೋಡಿಸಲಾಯಿತು. ಪಾತೇರಿ ಶ್ರೀ ಶಂಕರನಾರಾಯಣ ಕ್ಷೇತ್ರದ ಮಾತೃ ಸಮಿತಿ ಹಾಗೂ ಗೋಸಾಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಮಾತೃ ಮಂಡಳಿಯ ವಸಂತಿ ಕೆಕೆ ಮೂಲೆ, ವಾಣಿಪ್ರಸಾದ್ ಅಮ್ಮಣ್ಣಯ್ಯ ಪಾವೂರು ಹಾಗೂ ಲಲಿತಾ ಸುಬ್ಬ ಪಾಟಾಳಿ ಗೋಸಾಡ ಇವರ ನೇತೃತ್ವದಲ್ಲಿ ಹಲವಾರು ಮಹಿಳಾ ಕಾರ್ಯಕರ್ತರು ಶ್ರಮದಾನದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಆದಷ್ಟು ಬೇಗ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸುವಂತಾಗಿ ಭಕ್ತ ಸಮೂಹದ ಅಭಿಷ್ಟೆಯನ್ನು ಈಡೇರಿಸಲು ಶ್ರೀದೇವರು ಎಲ್ಲರಿಗೂ ಸಂಪತ್ತು, ಸಮೃದ್ಧಿ ಹಾಗೂ ಶಕ್ತಿಯನ್ನು ನೀಡಿ ಹರಸಲಿ ಎಂದು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹರಿನಾರಾಯಣ ಶಿರಂತಡ್ಕ ಅವರು ಈ ಸಂದರ್ಭದಲ್ಲಿ ಪ್ರೇರಣಾ ಸಂದೇಶವನ್ನು ನೀಡಿದರು. ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದ ಅಧ್ಯಕ್ಷ ರಾಧಾಕೃಷ್ಣ ನಾಯರ್, ಶ್ರೀ ಕ್ಷೇತ್ರದ ಆನುವಂಶಿಕ ಮುಕ್ತೇಸರ ಶ್ರೀನಿವಾಸ ಅಮ್ಮಣ್ಣಯ್ಯ ಪಾವೂರು, ಗಂಗಾಧರ ಮಾಸ್ಟರ್ ಮೌವಾರ್, ಶ್ರಮದಾನದ ಸಂಯೋಜಕ ಕುഞ്ഞിರಾಮ ಮಣಿಯಾಣಿ ಪಾತೇರಿ ಹಾಗೂ ಸುರೇಶ್ ಪಿಟ್ಟರ್ ಕುರುಮುಜ್ಜಿ, ಹಿರಿಯರಾದ ಚಂದ್ರಮೋಹನ ನೀಲಂಗಳ, ನಟರಾಜ ಕುರುಮುಜ್ಜಿ ಮುಂತಾದವರು ಸೂಕ್ತ ಮಾರ್ಗದರ್ಶನವನ್ನು ನೀಡಿದರು. ಹಿರಿಯ ಮಾರ್ಗದರ್ಶಕರಾದ ಶೇಖರ ಭಟ್ಟ ಮರಿಕಾನ ಶ್ರಮದಾನದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳ ಯಶಸ್ವಿಗಾಗಿ ಹಾಗೂ ಸ್ವಯಂ ಸೇವಕರ ಹಿತಕ್ಕಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಪಿಸಿಸಿ ಹಾಗೂ ಯುಡಿಎಫ್ನ ರಾಜಕೀಯ ನಿಲುವನ್ನು ಕಣಗೋಲು ನಿರ್ಧರಿಸುವುದೆಂದು ಸಿಪಿಐಎಂ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಎಂಎ ಬೇಬಿ ಹೇಳಿದರು. ಕಣಗೋಲು ನೀಡಿದ ಕ್ಯಾಪ್ಸೂಲ್ ಮಾತ್ರ ಎಸ್ಡಿಪಿಐ ಎಲ್ಡಿಎಫ್ ಸಂಪರ್ಕದ ಆರೋಪ ಎಂದು ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸಿದ್ದ ಸಭೆಯಲ್ಲಿ ಎಂಎ ಬೇಬಿ ಹೇಳಿದರು. ഇപ്പോൾ KPCCയും UDFും അവരുടെ രാഷ്ട്രീയ പ്രചരണ വാദങ്ങൾ, ആഖ്യാനങ്ങൾ അത് അവർ കൂടിയിരുന്ന് ആലോചിച്ചിട്ടല്ല. അതിന് കരാർ പണി കൊടുത്തിരിക്കുകയാണ്. ഔട്ട്സോഴ്സിംഗ് എന്ന് പറയുള്ളൂ. അതെല്ലാവർക്കും നിങ്ങൾക്കെല്ലാം അറിയാം. ഒരാളുടെ പേര് കനുകോലു എന്ന് പറയുന്ന ഒരാളുടെ പേര് നിങ്ങൾക്കറിയാം. അപ്പോൾ ഓരോ സംഭവവികാസങ്ങളെയും സംബന്ധിച്ച് അദ്ദേഹത്തിൻ്റെ നേതൃത്വത്തിൽ ഒരു സംഘമുണ്ട്. അതിന് വാർ റൂം എന്നൊക്കെ പേരുണ്ടോ എന്നുള്ളത് എനിക്കറിഞ്ഞുകൂടാ. അവരാണ് തയ്യാറാക്കുന്നത്.
ഇദ്ദേഹം നേരത്തെ 2014 തന്നെ പ്രസിദ്ധനാണ്. നരേന്ദ്രമോദി എന്ന് പറയുന്ന പ്രതിഭാസത്തെ അണിയിച്ചൊരുക്കി കള്ള വാഗ്ദാനങ്ങൾ ജനങ്ങളുടെ മുമ്പിൽ അവതരിപ്പിച്ച് നരേന്ദ്രമോദിക്കും BJPക്ക് വോട്ട് നേടിക്കൊടുക്കുന്ന പ്രവർത്തനത്തിൽ പ്രധാനപ്പെട്ട പങ്ക്, പ്രശാന്ത് കിഷോറിനൊപ്പം പ്രധാനപ്പെട്ട പങ്ക് വഹിച്ച ആളാണ് ഈ കനുകൂലു. അദ്ദേഹം കൊടുക്കുന്ന ക്യാപ്സൂളുകളാണ് ഇവർ പറയുന്നതും ഇവരുടെ അഖിലേന്ത്യാ നേതാക്കന്മാരെ കൊണ്ടുകൂടി അത് പറയിക്കുകയാണ്. നേരത്തെ പറഞ്ഞത് BJPയുമായിട്ട് ഡീലുണ്ട് CPM എന്നാണ്. അത് ശ്രീ രാഹുൽ ഗാന്ധിയെ കൊണ്ടും ശ്രീ മല്ലികാർജ്ജുൻ ഖാർഗെയെ കൊണ്ടും ഇവർ പറയിച്ചു. കേരളത്തിലെ രമേശ് ചെന്നിത്തല എൻ്റെ സുഹൃത്താണ്. അവരെല്ലാം ഇത്തരത്തിൽ കനകോലു പറഞ്ഞു കൊടുക്കുന്നത് പറയുന്നത് എനിക്ക് ക്ഷമിക്കാൻ പറ്റും. പക്ഷെ അവരുടെ അഖിലേന്ത്യാ നേതാക്കന്മാരെ കുറിച്ച് ഇതുപോലുള്ള അബദ്ധങ്ങൾ, അതാദ്യം പറഞ്ഞ അബദ്ധം BJPയുമായിട്ട് ഡീലുണ്ടെന്നാണ്. BJPയുമായിട്ട് കേരള രാഷ്ട്രീയത്തിൽ ആദ്യം ഡീലുണ്ടാക്കിയത് 1960-ലാണ്, പണ്ഡിറ്റ് നെഹ്റു പ്രധാനമന്ത്രിയായിരിക്കുമ്പോഴാണ്. ആരെ തോൽപ്പിക്കാൻ? EMSനെ തോൽപ്പിക്കാൻ വേണ്ടി 1960 തെരഞ്ഞെടുപ്പിൽ ഡീലുണ്ടാക്കി. 1971 തെരഞ്ഞെടുപ്പിൽ AKജിയെ തോൽപ്പിക്കാൻ ഈ രമേശ് ചെന്നിത്തലയുടെ മുൻഗാമികൾ ആർക്കാ വോട്ടഭ്യർത്ഥിച്ച്? പാലക്കാട് RSSൻ്റെ കാര്യവാഹക് ഒരു ഗോവിന്ദൻ. അപ്പോൾ ഇതാണ് ചരിത്രം. ഏറ്റവും ഒടുവിൽ കേരള നിയമസഭയിൽ BJPയുടെ അക്കൗണ്ട് തുറപ്പിച്ചതാരാ? SDPയെക്കുറിച്ചാണ് ചോദിച്ചത്. പക്ഷേ BJPയെക്കുറിച്ച് പറയാനുള്ള അവസരമായിട്ട് ഞാനത് ഉപയോഗിക്കുകയാണ്. SDP വരാം. അപ്പം അക്കൗണ്ട് തുറപ്പിച്ചത് കോൺഗ്രസ് BJP ഡീലാണ് നിയമത്ത്. ആ അക്കൗണ്ട് പൂട്ടിച്ചത് കഴിഞ്ഞ തെരഞ്ഞെടുപ്പിൻ്റെ സമയത്ത് സഹ പിണറായി വിജയനാണത് പ്രഖ്യാപിച്ചത്, മുഖ്യമന്ത്രി. ആ ഡീല് ഞങ്ങൾ പൂട്ടിക്കാൻ പോവുകയാണ്. അത് പൂട്ടിയത് സഹാശിവം പൂട്ടിയാണ്. ഇപ്പോൾ ലോക്സഭയിലേക്ക് ഒരാൾ പോയത് എങ്ങനെയാണ്? കേരളത്തിൽ നിന്ന്. അതും വ്യക്തമാണ്. ആ കണക്ക് ഞാനകത്ത് നിയമം മോഡലിലാണ്. ഇപ്പോൾ SDPയെക്കുറിച്ച് പറയും. SDP എന്ന് പറയുന്നത് RSSൻ്റെ ഉൽപ്പന്നമാണ്. അതാണ് നമ്മൾ ആദ്യം മനസ്സിലാക്കുന്നത്. ന്യൂനപക്ഷങ്ങൾക്കെതിരായി RSS നടത്തുന്ന ഭീകരമായ അക്രമ പ്രവർത്തനങ്ങൾ ഇന്ത്യയെ ഒരു ഹിന്ദു രാഷ്ട്രമാക്കി മാറ്റാനും മതന്യൂനപക്ഷങ്ങൾക്ക് ഇവിടെ നിലനിൽക്കാൻ പറ്റില്ല എന്നുള്ള സാഹചര്യം സൃഷ്ടിക്കാനും RSS നടത്തിക്കൊണ്ടിരിക്കുന്ന ശ്രമത്തിൻ്റെ ഫലമായിട്ടാണ് ഇതിനെ നേരിടണമെങ്കിൽ നമ്മളും RSSനെ പോലെ സംഘടിക്കണം എന്ന ബോധത്തിലേക്ക് ന്യൂനപക്ഷത്തിൽ ഒരു വിഭാഗം എത്തിയിട്ടുള്ളത്. അതുകൊണ്ട് SDPA ഉണ്ടായതിൻ്റെ ഉത്തരവാദിത്വവും RSSനാണ് എന്ന് ഞങ്ങൾ അടിവരയിട്ട് പറയുകയാണ്. അതുകൊണ്ട് SDPക്കാരോട് ഞങ്ങൾക്ക് പറയാനുള്ളത്, ന്യൂനപക്ഷത്തിൻ്റെ താല്പര്യവും സംരക്ഷിക്കാൻ, മതനിരപേക്ഷതയുടെ താല്പര്യങ്ങൾ സംരക്ഷിക്കാൻ RSSൻ്റെ മാതൃകയിൽ അക്രമാസക്തമായിട്ടൊരു സായുധ സംഘം ഉണ്ടാക്കുകയല്ല വേണ്ടത്. SDPAൻ്റെ നിലപാട് തിരുത്തണം എന്നാണ് ഞങ്ങൾക്ക് പറയാനുള്ളത്. SDPയുടേതായ കാരണങ്ങളാൽ നിലപാടുകൾ പ്രഖ്യാപിച്ചിട്ടുണ്ട്. എന്നാൽ ഞാനറിയുന്നത് കാസർഗോഡ് ജില്ലയിലെ ഒരു സീറ്റിൽ SDPA സ്ഥാനാർത്ഥി ഉണ്ടായിരുന്നു. ആ സ്ഥാനാർത്ഥിയെ അവർ പിൻവലിക്കാൻ തീരുമാനിച്ചത് UDFൻ്റെ സമ്മർദ്ദ ഫലമായിട്ടാണ് എന്നാണ് ഞാൻ മനസ്സിലാക്കിയിട്ടുള്ളത്. അപ്പോൾ SDPയുടെ വക്താക്കൾ പറഞ്ഞത് ഞാൻ വായിച്ചു. ഞങ്ങളുടെ സ്ഥാനാർത്ഥിയെ പിൻവലിച്ചിട്ടുണ്ട്, പക്ഷേ എങ്ങനെയാണ് ഞങ്ങൾ വോട്ട് ചെയ്യുക എന്നുള്ളതിനെക്കുറിച്ച് ഞങ്ങൾ ഇനിയും തീരുമാനിച്ചിട്ടില്ല എന്നാണ് അവർ പറഞ്ഞത്. ഇത്രയും കാര്യങ്ങളാണുള്ളത്. അപ്പോൾ അതിനിടയ്ക്ക് എൻ്റെ സുഹൃത്ത് ശ്രീ രമേശ് ചെന്നിത്തല മെനിഞ്ഞാന്ന് BJPയുമായിട്ടാണ് ഡീല്, CPMനും LDFനും എന്ന് പറയുന്നു. ഇപ്പോൾ SDPയുമായിട്ടാണ് ഡീല് എന്ന് പറയുന്നു. അവർക്ക് പരിചിതമായൊരു ഭാഷയാണ്. ഇപ്പോൾ സ്ഥാനാർത്ഥിത്വം കൊടുക്കാമെന്ന് പറഞ്ഞിട്ട് ഇവരുടെ ഏതോ നേതാക്കന്മാർ ഹരിയാനയിൽ നിന്നോ മറ്റോ തുച്ഛമായ എന്തോ തുക 7-8 കോടി രൂപ വാങ്ങിയത് സംബന്ധിച്ച് വരുന്നുണ്ട്. IAP ಕಾಸರಗೋಡು ಶಾಖೆಯ ನೇತೃತ್ವದಲ್ಲಿ ಶಿಶು ವೈದ್ಯರಿಗಾಗಿ ಫ್ಯೂಯಲ್ ಎಂಬ ಹೆಸರಿನಲ್ಲಿ ಮಕ್ಕಳ ಪೋಷಣೆ ಹಾಗೂ ಬೆಳವಣಿಗೆಯ ಕುರಿತು ರಾಷ್ಟ್ರಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಕಾಸರಗೋಡಿನ ಸಿಟಿ ಟವರ್ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. IAP ಕಾಸರಗೋಡು ಶಾಖೆಯ ನೇತೃತ್ವದಲ್ಲಿ ಮಕ್ಕಳ ವೈದ್ಯರಿಗಾಗಿ ಫ್ಯೂಯಲ್ ಎಂಬ ಶೀರ್ಷಿಕೆಯ ಮಕ್ಕಳ ಘೋಷಣೆ ಹಾಗೂ ಬೆಳವಣಿಗೆಯ ಕುರಿತು ರಾಷ್ಟ್ರಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾಸರಗೋಡಿನ ಸಿಟಿ ಟವರ್ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮಕ್ಕಳ ತಜ್ಞರು, ಫಿಸಿಷಿಯನ್ಸ್, ಜನರಲ್ ಪ್ರಾಕ್ಟೀಸರ್ಸ್ ಹಾಗೂ ಮಂಗಳೂರುವಿನಿಂದ ಪೀಡಿಯಾಟ್ರಿಕ್ಸ್ ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಲಾಯಿತು. I am really happy that on a Sunday morning so many of you at Kasaragod has gathered here for this module.
and it is not something very fancy module. Like it's a very down to earth module. Like it's not teaching you anything to teach to manage some acute emergencies or some syndromes and all those things, which is the in thing. But now we have to go back to the basics. ಐಎಪಿ ಕಾಸರಗೋಡು ಅಧ್ಯಕ್ಷ ಡಾಕ್ಟರ್ ಮಾಹಿನ್ ಪಿ ಅಬ್ದುಲ್ಲಾ ದೈನಂದಿನ ಚಿಕಿತ್ಸೆಯಲ್ಲಿ ಮಕ್ಕಳ ಪೋಷಣೆ ಹಾಗೂ ಬೆಳವಣಿಗೆಯ ಮೇಲ್ವಿಚಾರಣೆಯ ಮಹತ್ವವನ್ನು ಹೇಳಿದರು. ಸಮಾರಂಭದಲ್ಲಿ ಹಿರಿಯ ಮಕ್ಕಳ ತಜ್ಞ ಡಾಕ್ಟರ್ ನಾರಾಯಣ ನಾಯಕ್ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ವೈದ್ಯರಾದ ಡಾಕ್ಟರ್ ಯತೀಶನ್ ಕೆಕೆ, ಡಾಕ್ಟರ್ SVR ಶರ್ಮಾ, ಡಾಕ್ಟರ್ ಮುಸ್ತಫಾ ಹಾಗೂ ಡಾಕ್ಟರ್ ರಾಫಿ ಅಹಮದ್ ಉಪಸ್ಥಿತರಿದ್ದರು. ಡಾಕ್ಟರ್ ಜಾನಿ ಸೆಬಾಸ್ಟಿಯನ್ ಅವರು ಫ್ಯೂಲ್ ಅರ್ಲಿ ಲೈಫ್ ಕಾರ್ಯಕ್ರಮ ಹಾಗೂ ಶಿಶು ಪೋಷಣೆಯ ಕುರಿತು, ಡಾಕ್ಟರ್ ನಿತ್ಯ ಟಿ ಬೆಳವಣಿಗೆಯ ಮೇಲ್ವಿಚಾರಣೆ ಹಾಗೂ ರೀಚ್ ಗ್ರೋತ್ ಕ್ಲಿನಿಕ್ಗಳ ಕುರಿತು, ಡಾಕ್ಟರ್ ಅಮರೇಶ್ ಪಾಟೀಲ್ ಅವರು ಪೂರಕ ಆಹಾರ ವಿಧಾನಗಳ ಕುರಿತು ಹಾಗೂ ಡಾಕ್ಟರ್ ನಂದಿನಿ ಮುಂಡ್ಕೂರ್ ಮಕ್ಕಳ ಬೆಳವಣಿಗೆಯ ಪ್ರಚೋದನೆಯ ಕುರಿತು ತರಗತಿಯನ್ನು ನಡೆಸಿದರು. ಬಳಿಕ ಡಾಕ್ಟರ್ ನಿತ್ಯ ಹಾಗೂ ಡಾಕ್ಟರ್ ನಂದಿನಿ ನೇತೃತ್ವದಲ್ಲಿ ಪ್ರಾಯೋಗಿಕ ತರಬೇತಿ ಅವಧಿಗಳು ನಡೆದವು. ಐಎಪಿ ಕಾಸರಗೋಡು ಕಾರ್ಯದರ್ಶಿ ಡಾಕ್ಟರ್ ಉದಯ್ ಶ್ರೀನಿವಾಸ್ ಅವರ ಧನ್ಯವಾದದೊಂದಿಗೆ ಕಾರ್ಯಾಗಾರವು ಮುಕ್ತಾಯವಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಡರಂಗ 3ನೇ ಬಾರಿ ಅಧಿಕಾರಕ್ಕೆ ಬರಲಿದೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ, ಡೀಲ್ ಎಂಬುದು ಹಳೆಯ ಕತೆ, ಸೋಲಿನ ಭಯದಿಂದ ಯುಡಿಎಫ್ ಒಪ್ಪಂದದ ಆರೋಪವನ್ನು ಪುನರ್ ಆವರ್ತಿಸುತ್ತಿದೆ ಎಂದು ಬಿನೋಯ್ ವಿಶ್ವಂ ಹೇಳಿದರು. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಅವರು ಮಾತನಾಡಿದರು. സ്വന്തം കൈപ്പത്തിയിലെ BJP ബാന്ധവത്തിന്റെ കളങ്കം ഉറച്ചുവെക്കാൻ വേണ്ടി പറയുന്ന ഈ കള്ളപ്രചരണം അവസാനിപ്പിക്കും. കൃത്യമായി LDF പറയുന്നു, കമ്മ്യൂണിസ്റ്റ് പാർട്ടി പറയുന്നു, BJP ബാന്ധവത്തിന്റെ കറയുള്ളത്, കളങ്കമുള്ളത് കോൺഗ്രസ് കൈപ്പത്തിയിലാണ്. ആ കൈപ്പത്തിയിലെ ഈ BJP ചെങ്കാത്തത്തിന്റെ കളങ്കം മുടിവെക്കാൻ വേണ്ടിയുള്ള പാഴ്വേലയാണ്. എന്നും രാവിലെയും ഉച്ചയ്ക്കും വൈകുന്നേരവും LDF BJP ഡീൽ എന്ന് പറയുന്ന ഈ ഹർത്താൽ കേൾക്കാത്ത വികാരവേല ചിലപ്പോഴാണ് തോന്നുന്നത്. LDFന് ആരുമായും ഒത്തുപറയാൻ കൊള്ളാത്ത ഒരു ഡീലുമെല്ലാം ഉണ്ടാകുന്നത്. ഞങ്ങൾ പൂർണ്ണമായും മനുഷ്യന്റെ ഭാഗത്താണ്. ഞങ്ങളുടെ വിശ്വാസവും ആശയവും മനുഷ്യരാണ്. ആ മനുഷ്യർ തീരുമാനിച്ചു കഴിഞ്ഞു. ഇന്ത്യൻ രാഷ്ട്രീയത്തിൽ പ്രതീക്ഷയുടെ പ്രകാശഗോപുരമായിട്ട് മാറിയ ഈ കേരളത്തിലെ LDF തന്നെ വീണ്ടും നയിക്കണമെന്ന്, ആ ജനഹിതത്തിനെ മാറ്റിമറിക്കാൻ ഇത്തരം വിചാരവേലയ്ക്ക് ഒന്നിനും സാധ്യമല്ല എന്ന കാര്യം ഉറപ്പാണ്. അതുകൊണ്ട് അങ്ങേയറ്റത്തെ വിജയപ്രതീക്ഷമായിട്ടാണ് LDF മുന്നോട്ട് പോകുന്നത്. ಗಡಿನಾಡ ಕಲಾವಿದರ ಆಶಯದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸಲಾಯಿತು. ಗಣಕ ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಗಡಿನಾಡ ಕಲಾವಿದರು ಆಶ್ರಯದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಗಣಕ ಸಭಾಭವನದಲ್ಲಿ ಆಚರಿಸಲಾಯಿತು. ನಾಟ್ಯ ಹಾಗೂ ರಂಗ ಕಲಾವಿದೆ ವಿದೂಷಿ ಮಂಜುಳಾ ಸುಬ್ರಹ್ಮಣ್ಯ ಉದ್ಘಾಟಿಸಿದರು. ಒಂದು ಕ್ಷಣದಲ್ಲಿ ಬೇಡ ಅಂತ ಹೇಳಿದವರೆಲ್ಲ ಸಂಜೆ ಹೊತ್ತು ನಾಟಕ ಮಾಡಬೇಕು, ನಮಗೆ ಈ ಒಂದು ಮೊನೋಟನಸ್ ಆದಂತಹ ಬದುಕು ಅಥವಾ ಸಾಮಾನ್ಯವಾಗಿ ಬದುಕಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ರಂಗಭೂಮಿಯನ್ನ ಎಲ್ಲರೂ ಆಧರಿಸ್ಕೊಂಡಿದ್ದಾರೆ. ಅದನ್ನು ನಾವು ಮುಖ್ಯವಾಗಿ ಮಕ್ಕಳಿಗೆ ತಲುಪಿಸಬೇಕಾಗಿದೆ ಈ ಕಾಲದಲ್ಲಿ. ಅಂದ್ರೆ ಶಿಕ್ಷಣದಲ್ಲಿ ರಂಗಭೂಮಿಯನ್ನ ನಾವು ಕೊಡುವಂತಹ ಕೆಲಸವನ್ನ ಖಂಡಿತವಾಗಿಯೂ ಈಗ ಮಾಡಬೇಕಾದ ಅಗತ್ಯ ಇದೆ. ಯಾಕಂದ್ರೆ ನಮಗೆ ಮಕ್ಕಳು ಯಾರು ಕಾಣ್ತಾ ಇಲ್ಲ. ಮಕ್ಕಳು ನಮಗೆ ನಾಟಕವನ್ನ ಮಾಡದಿದ್ರೆ ಮತ್ತೆ ಮುಂದುವರಿದು ಹೇಗೆ, ನಾಟಕವನ್ನ ನಾವು ಪರಿಚಯಿಸುವುದು ಹೇಗೆ? ಹಾಗಿರುವಾಗ ನಾವು ಶಿಕ್ಷಣದಲ್ಲಿ ರಂಗಭೂಮಿ ಬರಲಿ ಅಂತ ಹೇಳುವಂತಹ ಕೆಲಸವನ್ನ ಖಂಡಿತ ಮಾಡಬೇಕೇನೋ. ಹಿರಿಯರಾಗಿದ್ದುಕೊಂಡು ನಾವು ರಂಗಭೂಮಿಯಲ್ಲಿ ಇರುವವರು ನಮ್ಮ ಕಾಲಕ್ಕೆ ಅದು ಮುಗ್ದೋಯ್ತು, ನಾನು 35 ವರ್ಷದ ಹಿಂದೆ ನಾಟಕ ಮಾಡಿದೆ ಅಂತ ಹೇಳುವುದಕ್ಕಿಂತಲೂ ನಾವು ಮುಂದೆ ನಮ್ಮ ಮಕ್ಕಳಿಗೆ ಏನು ಕೊಡ್ಲಿಕ್ಕೆ ಮಾಡಿದ್ದೇವೆ, ಮಾಡಬೇಕು ಅಂತ ಹೇಳುವ ಬಗ್ಗೆ ನಾವು ಯೋಚನೆ ಮಾಡಬೇಕೇನೋ. ಒಂದಷ್ಟು ಮಕ್ಕಳನ್ನ ಬೆಳೆಸಬೇಕಾದ ಅಗತ್ಯ, ಅನಿವಾರ್ಯತೆ, ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಇದೆ. ಯಾಕಂದ್ರೆ ಸಹಜವಾಗಿ ನಾವು ಬದುಕುವುದನ್ನ ಮಕ್ಕಳಿಗೆ ಫಸ್ಟ್ ಹೇಳ್ಕೊಡ್ಬೇಕಾಗಿದೆ. ನಾವಿರುವಂತೆ ಬದುಕಬೇಕು, ಅದನ್ನ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆಗುವುದು ರಂಗಭೂಮಿಯಲ್ಲಿ ಮಾತ್ರ, ಬೇರೆ ಯಾವುದ್ರಲ್ಲೂ ಅಲ್ಲ.
ನಾವು ಯಾವರನ್ನೇ ಆರಾಧಿಸಲಿ, ಯಾವುದನ್ನೇ ಪೂಜಿಸಲಿ, ಯಾವ ಧರ್ಮದಲ್ಲೇ ಇರಲಿ, ಆದರೆ ಫಸ್ಟ್ ನಾವು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕಾಗಿರ್ತದೆ. ಆಗ ಅದನ್ನು ಬೆಳೆಸ್ಕೊಡ್ಲಿಕ್ಕೆ ನಮಗೆ ಕಲೀಲಿಕ್ಕೆ ಸಾಧ್ಯ ಆಗೋದು ರಂಗಭೂಮಿ. ವರಪ್ರಸಾದ್ ಕೋಟೆಕಣಿ ಅಧ್ಯಕ್ಷತೆ ವಹಿಸಿದರು. ಮಾಜಿ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಉಮೇಶ್ ಸಾಲಿಯನ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಗಡಿನಾಡ ಕಲಾವಿದ ಗೌರವಾಧ್ಯಕ್ಷ ಸುಕುಮಾರ ಕೆ ಕಣ್ಣನ್, ಕೌನ್ಸಿಲರ್ಗಳಾದ ಶ್ರುತಿ, ದಿವ್ಯಾ ಮುಂತಾದವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ವಿಶ್ವರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ನಡೆದ ಈ ಕಾರ್ಯಕ್ರಮದಲ್ಲಿ ಹಿರಿಯ ರಂಗ ಕಲಾವಿದರಾದ ಬಿ ಬಾಲಕೃಷ್ಣ ಮನ್ನಿಪ್ಪಾಡಿ, ರಘು ಕೆ ಮೀಪುಗುರಿ ಎಂಬುವರನ್ನು ಸನ್ಮಾನಿಸಲಾಯಿತು. ಸುಕುಮಾರ್ ಹಾಗೂ ಉದಯ್ ಕುಮಾರ್ ಮನ್ನೆಪ್ಪಾಡಿ ಅವರು ಪ್ರಶಸ್ತಿಯನ್ನು ಹೇಳ್ತಾ ಇದ್ದಾರೆ. ಶ್ರುತಿ ಹಾಗೂ ದಿವ್ಯಾ. ವಾಸುಬಾಯರ್ ಹಾಗೂ ಜಯಶ್ರೀ ದಿವಾಕರ ಸನ್ಮಾನಿತರನ್ನು ಪರಿಚಯಿಸಿದರು. ಬಳಿಕ ಕಿರಣ್ ಕಲಾಂಜಲಿ ವಿಶ್ವರಂಗಭೂಮಿ ದಿನಾಚರಣೆಯ ಸಂದೇಶವನ್ನು ವಾಚಿಸಿದರು. ಉದಯ್ ಕುಮಾರ್ ಸ್ವಾಗತಿಸಿ ದಿವಾಕರ ಅಶೋಕನಗರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೂರ್ಣಗೊಂಡ ಎಸ್ಎಲ್ಸಿ ಪರೀಕ್ಷೆ. ಏಪ್ರಿಲ್ 16ರಂದು ಮೌಲ್ಯಮಾಪನ ಪ್ರಾರಂಭ. ಫಲಿತಾಂಶ ಪ್ರಕಟಣೆ ವಿಳಂಬವಾಗುವ ಸಾಧ್ಯತೆ. ಮಲಯಾಳ ಭಾಷಾ ಮಸೂದೆಯನ್ನು ವಿರೋಧಿಸಿ ಕಾಸರಗೋಡಿನ ಕನ್ನಡ ಭವನದಲ್ಲಿ ಕಾಸರಗೋಡಿನ ಕನ್ನಡಿಗರ ಪ್ರತಿಭಟನೆ. ಗಡಿನಾಡು ಕಾಸರಗೋಡಿನ ಕನ್ನಡಿಗರ ಹಕ್ಕು ಸವಲತ್ತುಗಳನ್ನು ಕಸಿದರೆ ಉಗ್ರ ಹೋರಾಟ ನಡೆಯುವುದಾಗಿ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಹೇಳಿಕೆ. ಮಂಗಳೂರಿನಲ್ಲಿ ನಡೆದ ಹ್ಯಾರಿಸ್ ಹುಸೇನ್ ಹತ್ಯೆಯ ಆರೋಪಿಗಳನ್ನು ಬಂಧಿಸಲು ಪೊಲೀಸರಿಂದ ವಿಶೇಷ ತಂಡದ ರಚನೆ. ಆರೋಪಿಗಳು ಬೆಂಗಳೂರಿಗೆ ಪರಾರಿಯಾಗಿದ್ದಾರೆ ಎನ್ನುವ ಸೂಚನೆ. ಕೊಲೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಎಂದು ಆರಂಭಿಕ ನಿಗಮನ. ಮದುವೆ ಸಮಾರಂಭದಲ್ಲಿ ಪಟಾಕಿ ಸಿಡಿಸಿದ ಕಿಡಿಯಿಂದ ಚಪ್ಪರಕ್ಕೆ ಬೆಂಕಿ ಹೊತ್ತಿಕೊಂಡ ಘಟನೆ. ಸ್ಥಳೀಯರ ನೆರವಿನಿಂದ ತಪ್ಪಿದ ಭಾರೀ ದುರಂತ. 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 15,000 ರೂಪಾಯಿ ದಂಡ. ಹೊಸದುರ್ಗದ ಪೋಕ್ಸೋ ವಿಶೇಷ ನ್ಯಾಯಾಲಯವು ತಾಯ್ನೂರು ಮನ್ನಾಲ ನಿವಾಸಿ ಜಾನ್ ಎಂಕೆ ಎಂಬಾತನಿಗೆ ಶಿಕ್ಷಾ ವಿಧಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.